ಶ್ರಮಯೇವ ಜಯತೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ್ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ. ಬಹಳ ಖುಷಿಯ ಸಂಗತಿ, ಹೆಮ್ಮೆಯ ಸಂಗತಿ, ಸಂತೃಪ್ತಿಯ ಸಂಗತಿ, ಸದ್ಭಾವನೆಯ ಸಂಗತಿ. ನಾವು ಏನನ್ನು ಅತಿರೇಕವಾದುದನ್ನು, ಅತಿಶಯವಾದುದನ್ನು, ಅತಿ ಅವಶ್ಯಕವಾದುದನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಸಾಧನೆ ಜನ ಮೆಚ್ಚುವಂಗೆ ಐತಿ, ಸಮಾಜ ಮೆಚ್ಚುವಂಗೆ ಐತಿ, ಗ್ರಾಮದ ಧುರೀಣರು ಗ್ರಾಮಸ್ಥರು ಮೆಚ್ಚುವಂಗೆ ಐತಿ ಅನ್ನೋದನ್ನು ನಾವಿವತ್ತು ಮನಗಂಡೀವಿ. ಈ ಒಂದು ನನಗಲ್ಲ, ಇದು ನನಗಾಗಿ ಅಲ್ಲ ನಿಮಗಾಗಿ ಎನ್ನುವ ಒಂದು ದೇವೋದ್ದೇಶವನ್ನು ಹೊಂದಿರತಕ್ಕಂತಹ ಒಂದು ಸೇವಾ ಯೋಜನಾ ಘಟಕ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಕೇಂದ್ರ ಸರ್ಕಾರದಿಂದ 35,000 ರೂಪಾಯಿ ಅನುದಾನ ಸಿಗ್ತೈತಿ. ಆ ಒಂದು 35,000 ಅನುದಾನದೊಳಗೆ ಸಂಪೂರ್ಣ ಗ್ರಾಮಸ್ಥರ ಸಹಕಾರದೊಳಗೆ ಪ್ರಾಚಾರ್ಯರ ಮಾರ್ಗದರ್ಶನ ಹಾಗೂ ಅವರ ಸಂಪೂರ್ಣ ಸಹಕಾರದಿಂದ ಹಾಗೂ ನಿಮ್ಮೆಲ್ಲರ ಸಹಭಾಗಿತ್ವದಿಂದ ಈ ಒಂದು NSS ಶಿಬಿರ ಸಂಪನ್ನಗೊಂಡಿದೆ. ಎಲ್ಲರೂ ಬಹಳ ದೂರ ಹೋಗೋದಿರಿ. ನಾ ಅತಿಯಾಗಿ ಮಾತಾಡೋಕ್ಕೆ ಇಷ್ಟಪಡಂಗಿಲ್ಲ. ಒಂದು ಮಾತನ್ನು ಹೇಳಬಲ್ಲೆ. 7 ದಿನದಲ್ಲಿ ಅತ್ಯುತ್ತಮ ವ್ಯಕ್ತಿತ್ವಗಳನ್ನು, ಪರಮೋನ್ನತ ವ್ಯಕ್ತಿತ್ವಗಳನ್ನಾಗಿ ನಾವು ಮಾಡೀವಿ ಅಂತಕ್ಕಂಥ ಒಂದು ಹೆಮ್ಮೆ ನನಗೆ ವೈಯಕ್ತಿಕವಾಗಿ ಐತಿ. ನೀವೆಲ್ಲರೂ ಈ ಸಮಾಜದಲ್ಲಿ ಸಾಮಾನ್ಯರಂತೆ ಇರಂಗಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ NSS ಸೇರಿರ್ತಾನ ಅವ ದೇಶದ ಶಕ್ತಿ ಆಗ್ತಾನ. ಯಾರು ದೇಶದ ಶಕ್ತಿ ಆಗ್ತಾರ ಅವರು ಬಯಸದಿದ್ರು ಕೂಡ ದೇಶಕ್ಕೆ ನಾಯಕರಾಗ್ತಾರ. ನೀವು ದೇಶವನ್ನು ಮುನ್ನಡೆಸ್ತಕ್ಕಂಥ ನಾಯಕರಾಗಿ ಹೊರಹೊಮ್ಮಿರಿ ಅನ್ನೋದು ನನಗೆ ಖಾತ್ರಿಯಾಗೈತಿ. ಈ 7 ದಿನಗಳೊಳಗೆ ನಿಮಗೆ ದೇಹದ, ಮನಸ್ಸಿನ ಸಮತೋಲನ, ಶಕ್ತಿ ಸಮತೋಲನ, ಆರೋಗ್ಯದ ಸಮತೋಲನ ಪ್ರತಿಯೊಂದನ್ನು ಕಲಿಸಿಕೊಟ್ಟಿದ್ದಾರೆ. ಯಾರವರು? ಯೋಗಾಸನ ಯಾರು ಕಲಿಸಿದ್ರು ನಿಮಗೆ? ವಸಂತ ಹಲಗಿ ಸರ್ ಅವರು. ಅವ್ರಿಗೆ ಸ್ವಲ್ಪ ಬೇಸರ ಅನ್ನೋದು ಇದನ್ನು ಪಟ್ಟ ಇಲ್ಲ. ಅವರು ಬಿಜಿ ಶೆಡ್ಯೂಲ್ ಒಳಗೆ ಈ ರೀತಿ ಒಂದು ಕಾರ್ಯಕ್ರಮ ಐತಿ ಅಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸೆಷನ್ ದಯವಿಟ್ಟು ನೀವು ಕೊಡ್ಬೇಕಂದಾಗ ಅವರು ಆಗಲಿ ಸರ್ ಮಾಡ್ತೀನಿ ಅಂದರು. ಆನಂತರ ಅದನ್ನ ಒಂದು ಅವರು ನಾವೇನು ಕಲಿಸಿರ್ತಾರಲ್ಲ ಅದನ್ನ ಒಂದು ವಾರ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಕು ನಮ್ಮ ಆಲ್ರೆಡಿ ಯೋಗ ತರಬೇತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಅಂತ ನಾವು ಭಾವಿಸಿದ್ವಿ. ಆದ್ರೆ ಸರ್ ಏನು ಹೇಳಿದ್ರು, ಸರ್ ಒಂದು ದಿನ ಮಾಡಿದ್ದನ್ನ ಮತ್ತೆ ಹೊಳ್ಳಿ ರಿಪೀಟ್ ಮಾಡೋದು ಬೇಡ, ಯೋಗದೊಳಗೆ ಸಾಕಷ್ಟು ಆಯಾಮಗಳದವು. ಈ ವಿದ್ಯಾರ್ಥಿಗಳಿಗೆ 7 ದಿನಗಳು ನಾನು ವಿಶೇಷವಾಗಿ ಬೇರೆ ಬೇರೆ ಆಯಾಮಗಳನ್ನ ಕಲಿಸ್ತೀನಿ, ಅವರು ಬಹಳ ವಿಶೇಷವಾಗಿ ತಮ್ಮ ವ್ಯಕ್ತಿತ್ವವನ್ನು ನಿರ್ವಹಿಸ್ಕೊಳ್ತಾರ ಅಂತ ಹೇಳಿ ಸಂಪೂರ್ಣವಾಗಿ ತರಬೇತಿ ಕೊಟ್ಟವರು. ನಾನು ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ, ಶ್ರೀಯುತ ವಸಂತ ಹಲಗಿ ಸರ್ ಅವರಿಗೆ. ಆನಂತರ ನೀವೆಲ್ಲರೂ ನಮ್ಮ NSS ವಿದ್ಯಾರ್ಥಿಗಳು, ನಮ್ಮ ಕ್ಯಾಂಪ್ ಅಂದ್ರೆ ನಮ್ಮ ಕಾಲೇಜಿನ ಈ ಹಿಂದಿನ 2 ವರ್ಷ 3 ವರ್ಷದ ನನ್ನ ಒಡನಾಟದೊಳಗೆ ಬಂದಾಗ ಪ್ರತಿಯೊಬ್ಬ NSS ವಿದ್ಯಾರ್ಥಿಗಳು ಅವರು ಕ್ಯಾಂಪ್ ಮುಗಿದೈತಿ, ಅವ್ರದ್ದು ಅಕಾಡೆಮಿಕ್ ಇಯರ್ ಮುಗಿದೈತಿ ಅಂದ್ರೂ ಕೂಡ ಅವರೆಲ್ಲರೂ ಮತ್ತೆ ಹೊಳ್ಳಿ ಕ್ಯಾಂಪ್ ಇದ್ದಾಗ ಬರ್ತಾರೆ. ಯಾಕಂದ್ರೆ ಸಹಭಾಗಿತ್ವದ ಅವಶ್ಯಕತೆ ಐತಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರಶಾಂತ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಅದೇ ತರನಾಗಿ ಇನ್ನೂ ಮತ್ತೆ ಯಾರು ಬಂದಾರ? ಅರ್ಜುನ್ ಎಲ್ಲ ಎಸ್ ಅರ್ಜುನ್. ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು 15 ಓಲ್ಡ್ NSS ಸ್ಟೂಡೆಂಟ್ಸ್ ಬಂದು ನಿಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಇದು ನಮ್ಮ ಕ್ಯಾಂಪ್ ಇದು ಅನ್ನೋ ಭಾವನೆ ಅವ್ರಿಗೆ ಐತಿ, ಕರೆಸ್ಕೊಂತೈತಿ, ಅಷ್ಟು ಅತಿರೇಕದ ಶಕ್ತಿ ಐತಿ. ಈ 7 ದಿನಗಳೊಳಗೂ ಬಹಳಷ್ಟು ವಿವಿಧ ವೇದಿಕೆಗಳನ್ನು ಸಂಪನ್ನಗೊಳಿಸಿವಿ. ನಾವು ಬಹಳಷ್ಟು ಒಳ್ಳೆ ಉಪನ್ಯಾಸಗಳನ್ನು ಬೆಳಿಗ್ಗೆ ಮಧ್ಯಾಹ್ನ ನಿಮ್ಮ ವಿಶೇಷ ಶ್ರಮದಾನದ ನಂತರನೂ ಕೂಡ ನೀವು ಪಡ್ಕೊಂಡ್ರಿ. ಒಂದು ಮಾತು ಕೊನೆಯದಾಗಿ ಹೇಳಬೇಕಂತಂದ್ರೆ, ಇಲ್ಲಿ ಏನೆಲ್ಲ ಈ ನಂತರ ವಿದ್ಯಾರ್ಥಿಗಳ ಅನಿಸಿಕೆಗಳೊಳಗೆ ನೀವೇನೆಲ್ಲ ಮಾತಾಡ್ತಿರೋದು ಅದೆಲ್ಲ ನಾನು ಏನಂತ ಭಾವಿಸ್ತೀನಿ ಅಂತಂದ್ರೆ, ನೀವು ಹೇಳ್ತಕ್ಕಂಥ ಎಲ್ಲ ಪಾಸಿಟಿವ್ ವರ್ಡ್ಸ್ಗಳು, ನಿಮಗಾಗಿರ್ತಕ್ಕಂಥ ಒಳ್ಳೆಯ ಅನುಭವಗಳು, ಎಲ್ಲ ನಿಮ್ಮಿಂದ ಆಗಿರ್ತಕ್ಕಂಥ ಮಹತ್ ಕಾರ್ಯಗಳು ಅದು ನಿಮ್ಮಿಂದಲೇ ಅಂತ ನಾನು ಈ ಪ್ರಾಸ್ತಾವಿಕ ನುಡಿಗಳೊಳಗೆ ಒಪ್ಕೊಂತೀನಿ. ಹಾಗೇನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮ ಮಕ್ಕಳು ಆಗಿರೋಂಗಿಲ್ಲ, ಆದ್ರೂ ಕೂಡ ನಿಮಗೇನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದ್ರೊಳಗೆ ಆಗಿತ್ತಂತಂದ್ರೆ ಸೊ ಅದು ನನ್ನ ಮೇಲೆ ನಾನು ತಗೊತೀನಿ. ಅಂದರೆ ಶಾರ್ಟ್ ಕಮಿಂಗ್ಸ್ ಅದು ನಮ್ಮಿಂದ, ಈ ಒಂದು ಕಾರ್ಯಕ್ರಮದ ಯಶಸ್ಸು ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ದಿನ BG ರೇವತಿ ಸರ್ ಅವರು ಬಂದಾರ. ಅವರು 20 ವರ್ಷಗಳ ಕಾಲ NSS ಅದರೊಳಗನ ಅವರು ಬಂದಾರ. ಅವರು NSS ಕ್ಯಾಂಪ್ ಮಾಡ್ಕೊಂತಾರೆ ಬಂದಾರ. ಅವರು ನಮ್ಮ ಮಾತೇಶ್ ಮಾತಾಕನಿ ಸರ್ ಅವರ ಗುರುಗಳು.
ಅದು NSS ಹೆಂಗಿರ್ತದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸತ್ಸಂಗ ನಡೆದೈತೆ ಅಂತಂದ್ರೆ ಹೋಗಿ ಕುಂತು ಅದನ್ನ ಕೇಳಿ ಆಲಿಸಿ ಮೈ ಮನಸ್ಸುಗಳನ್ನ ಶುದ್ಧ ಮಾಡ್ಕೊಂಡು ಬರ್ತೀವಲ್ಲ, ಹಂಗ ಒಂದ್ ಕಡೆ ಶ್ರಮದಾನ ನಡೆದೈತಿ, ಒಂದ್ ಕಡೆ NSS ಕ್ಯಾಂಪ್ ನಡೆದೈತಿ ಅಂತಂದಾಗ ಅದು ಅದರಲ್ಲಿ ಕಾಂತೀಯ ಸಹಿತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹನೀಯರನ್ನ ತಾನೇ ಕರೆಸ್ಕೊಂತೈತಿ. ಅವರನ್ನು ಕೂಡ ನಾವು ಬಹಳಷ್ಟು ವಿಶೇಷವಾಗಿ ಆಹ್ವಾನಿಸಿಕೊಂಡ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರ ಲಭ್ಯತೆ ಸಮಾರೋಪದೊಳಗೆ ಸಾಧ್ಯ ಇದೆ ಅಂತ ತಿಳಿದ ನಂತರ ನಮ್ಮ ಮಾತೇಶ್ ಮಾತಕನಿ ಸರ್ ಅವರ ಮೂಲಕ ಮಾತಾಡಿಸಿ ಅವ್ರನ್ನ ಇವತ್ತು ಕರೆತಂದಿವಿ. ಅವರ ಒಂದು ಅನುಭವದ ಮಾತುಗಳನ್ನು ನೀವು ಆಲಿಸಬೇಕು. ನಾವು ಹೆಚ್ಚು ಹೊತ್ತು ಕಾರ್ಯಕ್ರಮ ಲಾಗ್ ಮಾಡಂಗಿಲ್ಲ ಅಂತ ಹೇಳಿ ನಾನು ನೇರಬಿಟ್ಟು ಒಂದು 8 ನಿಮಿಷ ಮಾತಾಡಿದೆ ಅನ್ಕೊಳ್ತೀನಿ. ಇನ್ನು ಹೆಚ್ಚು ನಾನು ಲಾಗ್ ಮಾಡಲಾರ್ದನ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ನಾಯಕರಾಗಿ ಹೊರಹೊಮ್ಮಿದ್ದೀರಿ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಟ್ಟ ಹಿಂದೆ ಸರಿಬೇಡ್ರಿ, ಮುಂದೆ ನಿಂದರಿ. ಫೋಟೋ ತೆಗೆದಿದ್ರೆ ಫೋಟೋ ತೆಗಿರಿ, ಹೂ ಕೊಡದಿದ್ರೆ ಹೂ ಕೊಡ್ರಿ, ಒಟ್ಟ ಯಾರಿಗೂ ಅಂಜಬೇಡ್ರಿ. ಈ ಜಗತ್ತಿಗೆ, ಈ ಪ್ರಪಂಚಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಮನೆಗೆ ನಾಯಕರು ಬೇಕಾಗ್ಯಾರ, ಸೇವಕರು ಬೇಕಾಗ್ಯಾರ. ಹಿಂದೆ ಸರಿಬೇಡ್ರಿ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಮೈಕ್ ಹಿಡಿದ್ರೆ 2 ತಾಸು ಮಾತಾಡ್ತಾರೆ. ಎಷ್ಟು ಚಂದ ಮಾತಾಡ್ತಾರೆ ಅಂತಂದ್ರೆ ಒಂದು ರಿಡಂಡೆನ್ಸಿ ಅನ್ನೋದು ಇರಂಗೇ ಇಲ್ಲ. ಎಷ್ಟು ಚಂದ ಫ್ಲೋ ಅಂತಂದ್ರೆ ಅದು ಗಂಗಾ ನದಿಯ ಒಂದು ನೀರು ಎಷ್ಟು ಪರಿಶುದ್ಧವಾಗಿ ಹರಿತೈತೆ ನೋಡು, ಅಷ್ಟು ಪರಿಶುದ್ಧವಾಗಿ ಇವರು ವಿಚಾರಕ ದಾರಿಗಳು ಹರಿತಾವೆ. ಎಲ್ಲರೂ ಮಾತನಾಡ್ತೀರಿ, ಆದರೆ ಅವರು ಎಲ್ಲರಿಗೂ ಯಾರಿಗೂ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೆ ನೀನು ಕ್ಯಾಂಪ್ ಫೈರ್ ಮಾಡಿದ್ವಿ ಸರ್. ಅವರು ಇಲ್ಲರಿ ಸರ್ 2 ಮಾತು ಮಾತಾಡ್ತೀವಿ ಅಂದರು. ಅದು ರಾತ್ರಿ 3ವರೆಗೂ ಅವರು ತಮ್ಮ ಈ 7 ದಿನಗಳ ವಿಶೇಷ ಶಿಬಿರದ ಅನುಭವಗಳನ್ನ ಹಂಚಿಕೊಂಡ್ರು. ಹೆಣ್ಣು ಹುಡುಗರು ನಮ್ಮ ಅಕ್ಕ ನಮ್ಮ ತಂಗಿ ಅಂತಂದು ಹತ್ಕೋತ ಕುಂತ್ಬಿಟ್ಟವು. ನಾವು ಕ್ಯಾಂಪಿಗೆ ಬಿಟ್ಟು ಹೋಗಾಕ ಒಲ್ಲಿ, ಇಲ್ಲಿ ಏನೋ ನಾವು ಕಳ್ಕೊಂಡು ಹೊಂಟೀವಿ, ಎಷ್ಟು ಪಡ್ಕೊಂಡಿವಿ, ಇನ್ನೂ ಭಾಳ ಪಡ್ಕೋಬೇಕು ಅನ್ಸಕತ್ತೈತಿ. ಈ ಸರಿ ಮಾತ್ರ ಬಹಳ ಭಾವುಕರಾಗ್ಯಾರ ಮಕ್ಕಳು. ಸರ್ ಆಚೆ ಸರ ಎಲ್ಲ ನಮ್ಮ ಮಕ್ಕಳೆಲ್ಲ ಜಮ್ಸ್. ಅದಕ್ಕೆ ಕಾರಣ ಅವ್ರಿಗೆ ಮತ್ತೆ ಬಂದು ಕ್ಯಾಂಪ್ ಬಂದು ಮುನ್ನಡೆಸಕತ್ತೈತೆ ಕಾರಣ. ಇವರು ಎಲ್ಲರೂ ಹೆಂಗೆ ಎಂಥ ಮಕ್ಕಳಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗಳಿಂದ ಮನ್ನಣೆಯನ್ನು ಪಡೆದಾರ. ಅಮೃತ ವಾಟಿಕ ನಿರ್ಮಾಣ ಮಾಡಿ ಮೇರಿ ಮಾಟಿ ಮೇರಾ ದೇಶ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪ್ರಧಾನಮಂತ್ರಿಗಳಿಂದ ಶಾಬಾಸ್ಗಿರಿ ಪಡ್ಕೊಂಡು ಪ್ರಧಾನಮಂತ್ರಿಗಳೊಂದಿಗೆ ಸಂವಾದ, ಚರ್ಚೆ, ಚಾಯ್ ಪೆ ಚರ್ಚಾ, ನಾವು ನಮ್ಮ ವಿದ್ಯಾರ್ಥಿಗಳ ಮೇಲೆ ಒಂದು ಮಾರ್ಗದರ್ಶನ ಬೆನ್ನು ಹೆಂಗೆ ತಡ್ತೀವಿ ನೋಡಿ, ನಾವು ಪ್ರಧಾನಮಂತ್ರಿ ಕಡೆಯಿಂದ ಬೆನ್ನು ತಡಿಸ್ಕೊಂಡು ಬಂದಿರತಕ್ಕಂಥ ಸತೀಶ್ ಕನ್ನೇರ್ ಬಂದನ ನಮ್ಮ NSS ವಿದ್ಯಾರ್ಥಿ, ಹೋದ ವರ್ಷದ ವಿದ್ಯಾರ್ಥಿ. ನಂದು ಕ್ಯಾಂಪ್ ಮುಗಿದೈತೆ ಬಿಡು. ಇಟ್ ಈಸ್ ನಾಟ್ ಅ ಮೀನ್ ಮ್ಯಾಟರ್, ಇಟ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ಅ ಸರ್ಟಿಫಿಕೇಟ್ಗೆ ಮಾಡೋರು ಯೂಶಲಿ ಕ್ಯಾಂಪ್ ಇತ್ತಂದಾಗ 28 ಸಲ ವಿಚಾರ ಮಾಡ್ತಾರೆ. ಅವ್ರಿಗೆ ಸರ್ಟಿಫಿಕೇಟ್ನು ಆಲ್ರೆಡಿ ಎಲ್ಲ ಕೊಟ್ಟದಾಗೈತಿ, ಮಾಡೋದಾಗೈತಿ, ರಾಷ್ಟ್ರ ಮಟ್ಟದೊಳಗೆ ಅವ್ರನ್ನ ಗುರುತಿಸಿದ್ದಾಗೈತಿ. ಆದರೂ ವಾಟ್ ಈಸ್ ಇನ್ ಇಟ್ ಫಾರ್ ಮೀ ಅಂತಕ್ಕಂಥ ಒಂದು ಮಂತ್ರ ಎಲ್ಲರೂ ಜಪಿಸ್ತಿರ್ತಾರೆ. ಆ ಮಂತ್ರ ಇಲ್ಲಿ ಅಪ್ಲೈ ಆಗಂಗಿಲ್ಲ. ನಾಟ್ ಮೀ ಬಟ್ ಯು ಅನ್ನೋದನ್ನು ಅವರು ಮೈ ಮನದೊಳಗೆ ತಗೊಂಡಾಗ ರಕ್ತದ ಕಣ ಕಣದಲ್ಲಿಯೂ ಕೂಡ ಆ ಸಾರ್ಥಕ ಭಾವನೆ, ದೇಶಕ್ಕಾಗಿ ನಾನು ಹೋರಾಡ್ತೀನಿ ಅಂತಕ್ಕಂಥ ಭಾವನೆ ಇವರಲ್ಲಿ ಐತಿ. ಮೈ ಹುರಿಗಳಿಸಿ ಸೇವೆ ಮಾಡ್ತಾರ. ಧ್ಯಾನಸ್ಥರಾಗಿ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು ವಿಚಾರವಂತರಾಗಿ ಕ್ರಿಯಾಶೀಲರಾಗಿ ಸಮಾಜದ ಎಲ್ಲ ಕಾರ್ಯಗಳೊಳಗೂ ಅವರು ತೊಡಗ್ಯಾರ. ಊರನ್ನವರ ಒಂದು ಒಲುಮೆಗೆ, ಅವರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ಯಾರ ಅಂತ ಹೇಳ್ತೀನಿ. ನನಗೂ ಮಾತ್ರ ವೈಯಕ್ತಿಕವಾಗಿ ಬಹಳಷ್ಟು ಸಾರ್ಥಕತೆ ಭಾವನೆ ಐತಿ. ಇದಕ್ಕಿಂತ ಹೆಚ್ಚಿಗೆ ಮತ್ತೇನೂ ಇಲ್ಲ. ರೊಕ್ಕ ರೂಪಾಯಿ ಸಮಯದೊಳಗೆ ಏನೂ ಇಲ್ಲ. ಈ ಸಮಯ ಕಳೆದು ಹೋಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳೋಣ, ಕಳೆದು ಹೋಗೋದ ಬಗ್ಗೆ ಚಿಂತಿಸೋದು ಬೇಡ. ರೊಕ್ಕ ಇರಲಿ, ರೂಪಾಯಿ ಇರಲಿ, ಅಧಿಕಾರ ಇರಲಿ, ಸ್ಥಾನಮಾನ ಇರಲಿ, ವಯಸ್ಸಿರಲಿ, ಎಲ್ಲ ಕಳೆದು ಹೋಗುವಂಥದ್ದು. ಆದರೆ ಅದು ಇರಬೇಕಾದಾಗ ನಾವು ಎಂಥ ನೆನಪಿನ ಬುತ್ತಿಯನ್ನು ಕಟ್ಕೊಂಡು ಹೋಗ್ತೀವಿ, ಎಂಥ ನೆನಪಿನ ಬುತ್ತಿಯನ್ನು ಎಲ್ಲರಿಗೂ ಹಂಚಿ ಹೋಗ್ತೀವಿ ಅನ್ನೋದ್ರೊಳಗೆ ನಿಜವಾದ ಜೀವನದ ಸವಿ ಐತಿ ಅಂತಂದು ನಾನು ತಿಳ್ಕೊಂಡಿನಿ. ಅದನ್ನು ನನ್ನ NSS ವಿದ್ಯಾರ್ಥಿಗಳಿಂದ ನಾನು ಮನಗಂಡಿನಿ. ಇದು ಇಲ್ಲಿ ಮುಖಸ್ಥಿತಿಯ ಮಾತನ್ನೋದು. ಇವರೆಲ್ಲರೂ ಪ್ರತಿಯೊಬ್ಬರು ನಾಯಕರೇ, ಪ್ರತಿಯೊಬ್ಬರು ಸೇವಕರೇ. ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡ್ಯಾರ. ಇವರಿಗೆಲ್ಲ ಇವರಿಂದಲೇ NSS ಕ್ಲಾಪ್.